ಫ್ರೆಂಡ್ಸ್, ನಾನೀಗ ರೆಡಿಯಾಗಿ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ. ಏನು ಫಂಕ್ಷನ್ ಅಂತ ನಾನು ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ. ಬನ್ನಿ. ಮಳೆ ಬೇರೆ ಇದೆ. ಮಳೆ ಏನಾದರೂ ಬಂದರೆ ಫಂಕ್ಷನ್ ಕ್ಯಾನ್ಸಲ್ ಆಗುತ್ತೆ. ಮಳೆ ಬಂದಿಲ್ಲ ಅಂದರೆ ಫಂಕ್ಷನ್ ಕಂಟಿನ್ಯೂ ಆಗಿರುತ್ತೆ. ನಿನ್ನೆ ಸ್ಟಾರ್ಟ್ ಆಗಿರೋದು, ಇವತ್ತು ಒಂದಿನ ಇದೆ. ನಿನ್ನೆ ಹೋಗೋಕ್ಕಾಗಿಲ್ಲ, ನನಗೆ ಕೆಲಸ ಇತ್ತು. ಇವತ್ತು ಹೋಗೋಣ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ. ಫಂಕ್ಷನ್ ಮಳೆ ಬರಬಾರ್ದು ಅಂತ ಅಂದ್ಕೊತೀನಿ. ಫಂಕ್ಷನ್ ನೋಡ್ಕೊಂಡು ಬರ್ಬೋದು ನಾವು. ನನ್ನ ಮಗಳು ನಮ್ಮ ಮನೆಯವರು ಹೋದರು. ಓಕೆ, ಬನ್ನಿ ಫ್ರೆಂಡ್ಸ್. ಏನು ಫಂಕ್ಷನ್ ಅಂತ ತೋರಿಸ್ತೀನಿ ನಾನು ನಿಮಗೆ ಅಲ್ಲಿ ಹೋದ್ಮೇಲೆ. ಫ್ರೆಂಡ್ಸ್, ನಾನೀಗ ಕನ್ನಡಿಗರ ಸಂಭ್ರಮ ಪ್ರೋಗ್ರಾಮಿಗೆ ಬಂದಿದ್ದೀನಿ. ಇದಿರೋದು ಹೆಬ್ಗೋಡಿಯಲ್ಲಿ SFS ಸಂಸ್ಥೆಗಳ ಸುವಿದ್ಯಾ ಕಾಲೇಜಲ್ಲಿ ನಡೀತಾ ಇರೋದು. ಹೋದ ವರ್ಷನೂ ಆಯಿತು, ತುಂಬ ಚೆನ್ನಾಗಾಯಿತು. ಈ ವರ್ಷನೂ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಇದನ್ನು ನಡೆಸ್ಕೊಡ್ತಾ ಇರೋರು ಅಂಬರೀಶ್ ಅವರ ಸಾರಥ್ಯದಲ್ಲಿ ಪ್ರೋಗ್ರಾಮ್ ನಡೀತಾ ಇದೆ. ಬನ್ನಿ ಫ್ರೆಂಡ್ಸ್, ನೋಡೋಣ ಯಾರೆಲ್ಲ ಸಿಂಗರ್ಸ್ ಬಂದಿರ್ತಾರಂತ. ನಾನು ಮೆನ್ಷನ್ ಮಾಡಲ್ಲ, ವಿಡಿಯೋ ಫುಲ್ ನೋಡಿ ಗೊತ್ತಾಗುತ್ತೆ. ಫ್ರೆಂಡ್ಸ್, ನಾವು ಇವತ್ತು ಕನ್ನಡಿಗರ ಸಂಭ್ರಮ ನಮ್ಮ ಹೆಬ್ಗೋಡಿಯಲ್ಲಿ ನಡೀತಾ ಇದೆ. ಹೋದ ವರ್ಷನೂ ಆಯಿತು, ತುಂಬ ಚೆನ್ನಾಗಾಯಿತು. ನಿನ್ನೆ ಇವತ್ತು ಇದೆ. ಇವತ್ತೊಂದು ದಿನ ಮಳೆ ಬಂದಿಲ್ಲ ಅಂದ್ರೆ ಸಾಕು, ಪ್ರೋಗ್ರಾಮ್ ತುಂಬ ಚೆನ್ನಾಗಾಗಿ ನಡೆಯುತ್ತೆ. ಫ್ರೆಂಡ್ಸ್, ಇವತ್ತು ಯಾರ್ಯಾರು ಸಿಂಗರ್ಸ್ ಬರ್ತಾರೆ ಅಂತ ನೋಡೋಣ. ನಿನ್ನೆನೂ ಬಂದಿದ್ದರು, ನಿನ್ನೆ ನನಗೆ ಬರೋಕ್ಕಾಗಿಲ್ಲ. ಇಲ್ಲಿ ನಾನು, ನನ್ನ ಮಗಳು ಅರ್ಣಿ, ನಮ್ಮ ಮನೆಯವರು. ಆ ಪಾಸ್ ಕೊಡ್ಬಿಟ್ಟು VIP ಪಾಸ್ ಇದೆ. ಹೌದಾ? ಆಮೇಲೆ ಮಾಡ್ಕೋಬೋದಲ್ಲ. ಹಾಂ, VIP ಪಾಸು ನಮ್ಮ ಫ್ರೆಂಡಿಂದ ಸಿಕ್ಕಿರೋದು ನಮಗೆ. ಹೌದು. ಬನ್ನಿ ಹೋಗೋಣ. ಕಾರ್ ಪಾರ್ಕಿಂಗ್ ಮಾಡಿದ್ದಾಯಿತು. ಫ್ರೆಂಡ್ಸ್, ಅರೇಂಜ್ಮೆಂಟ್ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫುಲ್ ಲೈಟಿಂಗ್ಸಲ್ಲೇ ಫುಲ್ ಅರೇಂಜ್ಮೆಂಟ್ ಮಾಡಿರೋದು ನೋಡ್ಬೋದು ನೀವು. ತೋರಿಸ್ತೀನಿ ನಾನು ನಿಮಗೆ. ಕಾಲೇಜು ಫುಲ್ ಎಲ್ಲ ಲೈಟಿಂಗ್ಸಲ್ಲೇ ಅರೇಂಜ್ಮೆಂಟ್ ಆಗಿರೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಮಗಂತೂ ತುಂಬಾ ಖುಷಿ ಆಯಿತು. ನಿನ್ನೆನೂ ಬಂದಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ನಿನ್ನೆ ಬರೋಕ್ಕಾಗಲಿಲ್ಲ ನನಗೆ. ಇವತ್ತೊಂದಿನ ಇರೋದು. ಸರಿ, ಹೋಗಿ ಬರೋಣ ಅಂತ ಬಂದ್ವಿ. ಬನ್ನಿ ಫ್ರೆಂಡ್ಸ್, ನೋಡೋಣ ಯಾರ್ಯಾರು ಸಿಂಗರ್ಸ್ ಬರ್ತಾರೆ ಅಂತ. ನಾನು ಮೆನ್ಷನ್ ಮಾಡಲ್ಲ, ವಿಡಿಯೋ ಫುಲ್ ನೋಡಿ ನಿಮಗೂ ಗೊತ್ತಾಗುತ್ತೆ ಯಾರ್ಯಾರು ಸಿಂಗರ್ಸ್ ಬರ್ತಾರೆ ಅಂತೇಳ್ಬಿಟ್ಟು. ಬನ್ನಿ ಫ್ರೆಂಡ್ಸ್, ಈಗ ಒಳಗಡೆ ಹೋಗೋಣ. ನೋಡ್ಬೋದು ನೀವು, ಲೈಟಿಂಗ್ಸಲ್ಲೇ ಫುಲ್ ಕಾಲೇಜೆಲ್ಲ ಡೆಕೋರೇಟ್ ಮಾಡಿದ್ದಾರೆ. ಕನ್ನಡಿಗರ ಹಬ್ಬ. ಫ್ರೆಂಡ್ಸ್, ನಾವು ಹೋಗುವಾಗ ನಮಗೆ ನಾಗವೇಣಿ ಮೇಡಮ್ ಸಿಕ್ಕರು. ಹಂಗೆ ಮಾತಾಡಿಸ್ಕೊಂಡು ಅವ್ರ ಜೊತೆ ಒಂದು ಫೋಟೋ ತೊಗೊಂಡು ಇನ್ನು ಒಳಗಡೆ ಹೋದ್ವಿ ನಾವು. ಇನ್ನೇನು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಬೋದು. ಇನ್ನು ಯಾರ್ಯಾರು ಗೆಸ್ಟ್ಗಳು ಬರೋರಿದ್ದಾರೋ ಏನೋ ಗೊತ್ತಿಲ್ಲ ನನಗೆ. ಫ್ರೆಂಡ್ಸ್, ಅರೇಂಜ್ಮೆಂಟ್ ನೋಡ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಜನ ನೋಡ್ಬೋದು ನೀವು. ಇನ್ನೂ ಬರೋರು ಇದ್ದಾರೆ. ಫುಲ್ಲು ಕ್ರೌಡ್ ಅಂದರೆ ಫುಲ್ ಕ್ರೌಡ್ ಇತ್ತು.
ಫ್ರೆಂಡ್ಸ್, ನಮಗೆ VIP ಪಾಸ್ ಇರೋದ್ರಿಂದ ಮುಂದನೇ ಸೀಟ್ ಸಿಕ್ಕಿತ್ತು. ನೋಡ್ಬೋದು ನೀವು, ಆಲ್ಮೋಸ್ಟ್ ಎಲ್ಲ ಚೇರ್ಸೂ ಫುಲ್ಲಾಗಿತ್ತು. ಕೆಲವೊಂದು ಮಾತ್ರ ಖಾಲಿ ಇತ್ತು, ಅದನ್ನು ರಿಸರ್ವ್ ಮಾಡಿಬಿಟ್ಟಿದ್ರು ಆಲ್ರೆಡಿ. ಮುಂದನೇ ಕ್ಲೀನಾಗಿ ಸ್ಟೇಜ್ ಎಲ್ಲ ಕಾಣಿಸ್ತಾ ಇತ್ತು. ಬನ್ನಿ ಫ್ರೆಂಡ್ಸ್, ಇನ್ನೇನು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾರೆ ನೋಡ. ರೀತಿ ಕುಳಿತು ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರೀತಿಯಿಂದ ಅಂಬರೀಷ್ ಅವರ ಪರವಾಗಿ ನಿಮ್ಗೆ ವಿನಂತಿಯನ್ನ ಮಾಡ್ತೇನೆ. ಸುಮ್ಮನೆ ಇಲ್ಲೂ ಕಾಂಪೌಂಡ್ ಮೇಲೆ ಕುಳಿತು ನಿಮ್ಗೂ ಟಯರ್ಡು, ಚೇರು ಇದಾಗದ್ ಬೇಡ, ದಯವಿಟ್ಟು ಬನ್ನಿ. ಇಲ್ಲಿ ನನ್ನ ಫ್ರೆಂಡ್ ಶ್ವೇತಾ ಕೂಡ ಬಂದಿದ್ರು. ಫ್ರೆಂಡ್ಸ್, ಇನ್ನೇನು ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ, ನಾನು ವಾಯ್ಸ್ ಓವರ್ ಕೊಡಲ್ಲ, ಇನ್ನು ಪ್ರೋಗ್ರಾಮ್ ನೋಡ್ಕೊಂಬರೋಣ. ಬನ್ನಿ ಫ್ರೆಂಡ್ಸ್. SFS ಶಾಲೆಯ ಆಡಳಿತದ ವತಿಯಿಂದ ಜ್ಯೋತಿಯನ್ನ ಬೆಳಗುವುದರೊಂದಿಗೆ ಉದ್ಘಾಟನೆಯನ್ನ ಮಾಡಲಾಗ್ತಾ ಇದೆ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾರೆ. ಮಾನ್ಯ ಜನಪ್ರಿಯ ಶಾಸಕರಾದ ಶ್ರೀ ಶಿವಣ್ಣನವರು, ಹಾಗೆಯೇ SFS ಶಾಲೆಯ ಫಾದರ್ ಮಜೇಶ್ ಫಾದರ್ ಅಂಡ್ ವಿನು ಫಾದರ್ ಅವರು ದೀಪವನ್ನ ಬೆಳಗುವುದರೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುತ್ತಿದ್ದಾರೆ. ಎರಡನೇ ದಿನದ ಕಾರ್ಯಕ್ರಮವನ್ನ ಅಧಿಕೃತವಾಗಿ ಮಾನ್ಯ ಶಾಸಕರು ದೀಪವನ್ನ ಜ್ಯೋತಿಯನ್ನ ಬೆಳಗುವುದರೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡುತ್ತಿದ್ದಾರೆ. ಅಂಬರೀಷ್ ಅವರು ಏನೇ ಕಾರ್ಯಕ್ರಮ ಮಾಡಿದ್ರು, ಎಷ್ಟು ರಿಸ್ಕ್ ತಗೊಂಡು ಕಾರ್ಯಕ್ರಮವನ್ನ ಮಾಡೋದು ಅಸಾಧ್ಯ. ಅಂಥದ್ರಲ್ಲಿ ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ ಮತ್ತು ಆಶೀರ್ವಾದದಿಂದ ಬೆಳೆಯುತ್ತಿರುವಂತ HM ಅಂಬರೀಷ್ ಅವರು ಕಾರ್ಯಕ್ರಮ ಬಹುಶಃ ನೀವೆಲ್ಲ ಹೋರ್ಡಿಂಗ್ಸ್ ಅಲ್ಲಿ ನೋಡಿರ್ತೀರಿ. ಸಹಜವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಯಾರಾದ್ರೂ ಅವರು ಮ್ಯೂಸಿಕ್ ಡೈರೆಕ್ಟರು ಒಂದು 3 ಸಿನಿಮಾದಲ್ಲಿ ಹೇಳ್ತಾ ಇರುವಂತ ಕನ್ನಡಿಗರ ಸಂಭ್ರಮವನ್ನ ನಿರೂಪಣೆ ರೆಸ್ಟ್ರಿಕ್ಷನ್ಸ್ ಇಲ್ಲಲ್ಲ. ಇನ್ನೊಮ್ಮೆ ಜೋರ ಚಪ್ಪಾಳೆ ಕೊಡಿ ಅನುಪಮ ಅವರಿಗೆ. ಅದ್ಭುತವಾದಂತಹ ನಿರೂಪಕಿ ಅನುಪಮ ಭಟ್ ಅವರು ಹರಿಕೃಷ್ಣ ಅವರ ಮ್ಯೂಸಿಕಲ್ ನೈಟ್ ಅನ್ನ ನಿರೂಪಣೆ ಮಾಡ್ತಾರೆ ಇವತ್ತು. ಇನ್ನೊಂದ್ಸರಿ ಸ್ಫೂರ್ತಿ ನಿಮಗೋಸ್ಕರ ಬನ್ನಿ ಅನುಪಮ ಸಾಕ್ಬಿಡಿ, ಪದನಿಸ ಕಾರ್ಯಕ್ರಮ ಮುಗಿಯೋಷ್ಟು ಕಲ್ತ್ಕೊಳ್ಳೋಣ. ಬಟ್ ಸೂಪರ್ ಆಗಿರುವಂತ ನಮ್ಮ ಸಂಗೀತಮಯ ಆಡಿಯನ್ಸ್ಗೆ ಜೈ ಹೇಳ್ತಾ, ಈಗ ಈ ವೇದಿಕೆಯನ್ನ ಸಂಗೀತಮಯ ಮಾಡೋದಕ್ಕೆ ಬರ್ತಾ ಇರೋದು ಮತ್ತಿನ್ಯಾರು ಅಲ್ಲ, ಕನ್ನಡ ಸಂಗೀತ ಲೋಕಕ್ಕೆ 2006ರಲ್ಲಿ ಜೊತೆ ಹಾಡು ಕೇಳ್ತಾನೆ ಜೊತೆಯಲ್ಲಿ ನಾವು ನಡೆಸ್ಕೊಂಡ್ ಬಂದಿದ್ದೀವಿ. ಇವರ ಹಾಡಿಗೆ, ಸಂಗೀತಕ್ಕೆ ಎಷ್ಟು ಪವರ್ ಇದೆ ಅಂದ್ರೆ, ನೀನೇ ರಾಜಕುಮಾರ ಅಂತ ಬೊಂಬೆ ಕೈಲೂ ಮಾತಾಡಿಸ್ತಾರೆ, ಕತ್ಲಲ್ಲಿ ಕರಡಿಗೆ ಅಂತ ಜಾಮೂನ್ ಕೂಡ ತಿನ್ಸಕ್ಕಾಗುತ್ತೆ ಇವ್ರ ಹಾಡಿನ ಮೂಲಕ. ಅಷ್ಟೇ ಯಾಕೆ, ಅತಿರಥ ಮಹಾರಥ ಸಾರಥಿ ಅಂತ ಪವರ್ ಕೊಡಕ್ಕೂ ಇವ್ರಿಗೆ ಹಾಡಿಗೆ ಬರುತ್ತೆ. ಸಖತ್ತಾಗವಳೆ, ಸುಮ್ಮನೆ ನಗ್ತಾಳೆ ಅಂತ ಹುಡುಗಿನ ಪಟಾಯಿಸಕ್ಕೂ ಇವ್ರ ಹಾಡಿಗೆ. ಎಂದಿನಂತೆ ಕಾರ್ಯಕ್ರಮವನ್ನ ಭಗವಂತನಲ್ಲಿ ಒಂದು ಪ್ರಾರ್ಥನೆ ಇಡ್ತಾ, ಗಣೇಶ ಎಲ್ಲ ನಿರ್ವಿಘ್ನವಾಗಿ ನಡೆಸುವಂತ ಕೇಳ್ಕೊಳ್ಳೋದಕ್ಕೆ, ಹಾಡಿನ ಮೂಲಕ ಬೇಡ್ಕೊಳ್ಳೋದಕ್ಕೆ ವೇದಿಕೆ ಮೇಲೆ ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಗಾಯಕರು ಬರ್ತಾ ಇದ್ದಾರೆ. ಜೋರ
ಆ ವಿಘ್ನ ನಿವಾರಕ ಗಣೇಶ ನಮ್ಮ ಜೀವನದಲ್ಲಿರುವಂತ ಎಲ್ಲ ಕಷ್ಟಗಳನ್ನ, ನೆಗೆಟಿವಿಟಿನ ದೂರ ಮಾಡಿ ಒಳ್ಳೆ ಸಂತೋಷ, ಆರೋಗ್ಯ, ಸಮೃದ್ಧಿ, ನಮ್ಮ ಆಸೆಗಳು ಏನೇನಿದೆಯೋ ಅದೆಲ್ಲವನ್ನ ಈಡೇರ್ಸಪ್ಪ ದೇವ್ರೆ ಅಂತ ಹಾಡಿನ ಮೂಲಕನೇ ಅಪ್ಲಿಕೇಶನ್ ಹಾಕಿದಂತ ನಮ್ಮ ಎಲ್ಲ ಗಾಯಕರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಮುಂದಿನ ಹಾಡನ್ನ ಹಾಡೋದಕ್ಕೆ ಇಬ್ರು ಚಂದದ ಧ್ವನಿ ಇರುವಂತ ಚಂದದ ಕಲಾವಿದರು ಬರ್ತಾ ಇದ್ದಾರೆ. ಹರಿಕೃಷ್ಣ ಸರ್ ಅವರ ಸಂಗೀತ, ಈ ಹಾಡಿನ ಬಗ್ಗೆ ಹೇಳೋದಕ್ಕೆ ಮಾತುಗಳೇ ಸಿಗೋದಿಲ್ಲ. ಆ ಕಲಾವಿದರು ಯಾರು ಅಂತ ಹೇಳಿದ್ರೆ, ಒಬ್ರು ಕದಲ್ಗಟ್ಟು ಕಾಕ ಕಿಳಿ ಅಂತ ಕನ್ನಡ ಪಾಠವನ್ನ ಹಾಡಿನ ಮೂಲಕನೇ ಮಾಡಿಕೊಟ್ಟಂತಹ ಕನ್ನಡದ ಟೀಚರ್ ಇವರು. ಇನ್ನೊಂದ್ ಕಡೆ ಸರಿಗಮಪ ಕಾರ್ಯಕ್ರಮದಲ್ಲಿ ಹೊಸ ಪ್ರತಿಭೆಗಳಿಗೆ ಸರಿಗಮಪ ಅಂತ ಸಂಗೀತ ಪಾಠ ಮಾಡುವಂತಹ ಮೆಂಟರ್ ಇವರು. ಅವ್ರು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಬರ್ತಾ ಇದ್ದಾರೆ, ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ ಅಂತ ಹಾಡಲ್ಲೇ ಪ್ರಶ್ನೆ ಕೇಳಿದ ಸುಂದರಿ, ಶೆಕ್ಕಿ ಪುಷ್ಪವತಿ ಅಂತ ಎಲ್ಲರನ್ನ ಡಾನ್ಸ್ ಮಾಡುವಂತ ನಮ್ಮ ಕನ್ನಡದ ಧ್ವನಿ. ಪ್ಲೀಸ್ ವೆಲ್ಕಮ್ ನಮ್ಮ ಹೆಮ್ಮೆಯ ಇಂದು ನಾಗರಾಜ್ and ಐಶ್ವರ್ಯ ರಂಗರಾಜನ್. ಮೇಲೆ ಬರಮಾಡ್ಕೊಳ್ಳುವಂತ ಸಮಯ. ಇವರು ನಮ್ಮ ಸಂಗೀತ ಲೋಕದ ಸಿರಿ, ದ ಲೆಜೆಂಡರಿ ಜಿ.ಕೆ. ವೆಂಕಟೇಶ್ ಸರ್ ಅವರ ಮೊಮ್ಮಗಳು, ನಮ್ಮ ಈಗಿನ ಸಂಗೀತ ಮಾಂತ್ರಿಕ ವಿ ಹರಿಕೃಷ್ಣ ಸರ್ ಅವರ ಬ್ಯೂಟಿಫುಲ್ ಮಡದಿ, ನಮ್ಮ ಕನ್ನಡಿಗರ ಪ್ರೀತಿಯ ವಾಣಿ ಹರಿಕೃಷ್ಣ ಮ್ಯಾಮ್ ಆನ್ ಸ್ಟೇಜ್. ಜೋರಾದ ಚಪ್ಪಾಳೆ.
ಸರ್ ಅಂಡ್ ವಾಣಿ ಮ್ಯಾಮ್ ಅವರ ವಾಯ್ಸ್ ಅಲ್ಲಿ ಹಾಡು ಕೇಳಕ್ ಎಲ್ಲರೂ ಸೊ ಎಲ್ಲರೂ ಜೊತೆ ಹಾಕಿ ನಾವು ಹೇಳೋಣ, ನಾವು ಕನ್ನಡಿಗ. ಒಂದ್ಸಲ ನಮ್ಮ ಪ್ರೀತಿಯ ಕನ್ನಡಿಗರೆಲ್ಲರೂ ಒಟ್ಟಾಗಿ ಸೇರಿ ಹೇಳೋಣ, 1 2 3. ಸೂಪರ್. ಅಲ್ಲಿ ನಮ್ಮ ಕನ್ನಡದ ಹೆಮ್ಮೆಯ ಬಾವುಟವನ್ನ ಹಾರಿಸ್ತಾ ಇರುವಂತ ಆ ಬಾಯ್ಸ್, ಆ ಗ್ರೂಪ್ ಕೂಡ ಹಾಡಿಲ್ದೆ ಇದ್ರೆ ಆಗತ್ತಾ? ಅಲ್ಲಿ ಬಾಯ್ಸ್ ಸೌಂಡ್ ಮಾಡ್ತಾ ಇದ್ರೆ ಇಲ್ಲಿ ನಮ್ ಚಂದದ ಹೆಣ್ಮಕ್ಳು ಸೌಂಡ್ ಮಾಡೋರು ಅಲ್ಲಿ 4-5 ಸಾಲದಲ್ಲಿ ಕೂತಿದ್ದಾರೆ. ಅವ್ರಿಗೋಸ್ಕರ ಈಗ ವಾಡಿ ಹರಿಕೃಷ್ಣ ಅವರ ಧ್ವನಿಯಲ್ಲಿ ಹಾಗೂ ಈಗ ನಾನ್ ಜೀವನದಲ್ಲಿ ಏನೇ ಆದ್ರೂ ತಲೆಗೆ ಹಚ್ಕೋಬೇಡ, ಯಾಕೆ ಅಂದ್ರೆ ನಾನು ನಿನ್ನ ಹಚ್ಕೊತೀನಿ. ನನ್ನ ಬದುಕೇ ಬದಲಾಯಿತು. ತಪ್ಪೇನಿಲ್ಲ, ನಿಮಗೋಸ್ಕರ ಎಷ್ಟು ಜನ್ಮ ಬೇಕಾದ್ರೂ ಎತ್ತು ಬರ್ತೀನಿ, ಮುಲಾಜೇ ಇಲ್ಲ. ಗೋರಿ ಸ್ಫೂರ್ತಿ ಆಗುತ್ತೆ. ನಾನು ಶಾಜಹಾನ್ ಅಲ್ಲ, ನೀನ್ ಮುಮ್ತಾಜ್. ಆದ್ರೂ ನಮ್ ಪ್ರೀತಿ ಅವ್ರಿಗಿಂತೇನ್ ಕಮ್ಮಿ ಅಲ್ಲ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮಾತ್ರ ಮರಿಬೇಡಿ. ಫ್ರೆಂಡ್ಸ್, ತುಂಬ ಕಿವಿಗೆ ತಂಪು, ಮನಸ್ಸಿಗೆ ಇಂಪು ಅಂತಲೇ ಹೇಳ್ಬೋದು. ಪಾರ್ಟ್ 1 ವಿಡಿಯೋ ಹಾಗೆ ಪಾರ್ಟ್ 2 ವಿಡಿಯೋ ಬರುತ್ತೆ. ಮಿಸ್ ಮಾಡ್ದಂಗೆ 2 ವಿಡಿಯೋ ಕಂಪ್ಲೀಟ್ ಆಗಿ ವಾಚ್ ಮಾಡಿ.